ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮು ಲಮಾಣಿ, ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್, ರಾಣೆಬೆನ್ನೂರು. ಭಾಳ ದಿನದಿಂದ ನಾನು ವಿಡಿಯೋ ಮಾಡ್ತಾ ಇರಲಿಲ್ಲ. ಕಾರಣ ಏನಂದರೆ ಅದು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಕಳೆದ ಹಲವಾರು ತಿಂಗಳುಗಳಿಂದ TM ಬುಕ್ಕನ್ನು ರೆಡಿ ಮಾಡ್ತಾ ಇದ್ದೆ. TM ಕಲಿತವ್ರಿಗೂ ಕಲೀಲಿಲ್ದವ್ರಿಗೂ ಇದು ಒಂದು ಒಳ್ಳೆಯ ಬುಕ್ಕು. ಇದು ಇನ್ ಡೀಟೇಲ್ ಆಗಿ ನಿಮ್ಮ ಆರೋಗ್ಯಕ್ಕೆ ಉಪಯೋಗ ಆಗುತ್ತದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಚಾರ ಏನಂದರೆ ಜಾಂಡೀಸ್ ಏನಕ್ಕೆ ಬರುತ್ತೆ, ಜಾಂಡೀಸ್ ಬಂದರು ಲಕ್ಷಣಗಳೇನು, ಅದನ್ನು ಹೆಂಗೆ ಕ್ಯೂರ್ ಮಾಡ್ಕೋಬೋದು, ಕಲರ್ ಥೆರಪಿ ಮುಖಾಂತರ, TM ಪಾಯಿಂಟ್ಸ್ ಮುಖಾಂತರ ಹೆಂಗೆ ಕ್ಲಿಯರ್ ಮಾಡ್ಬೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಜಾಂಡೀಸು ಲಿವರು, ಗಾಲ್ ಬ್ಲ್ಯಾಡರ್ ಅಂದರೆ ಲಿವರು, ಯಕೃತ ಮತ್ತು ಈ ಪಿತ್ತಕೋಶ ಇದೆಯಲ್ಲ, ಅದು ಹೀಟಿಂದ ಬರುತ್ತದೆ. ಆ ಹೀಟ್ ಆದಾಗ ನಮಗೆ ಜಾಂಡೀಸ್ ಬರೋದು. ಏನೇನು ಲಕ್ಷಣಗಳು ಕಾಣಿಸ್ತವೆ ಅಂದಾಗ ನಮ್ಮ ಕಣ್ಣುಗಳು ಹಳದಿ ಆಗ್ತವೆ, ಮೂತ್ರ ಹಳದಿ ಬರ್ತದೆ, ಮತ್ತು ನಮ್ಮ ಬಾಡಿ ಎಲ್ಲ ಹಳದಿ ಆಗ್ತದೆ. ಈ ಲಕ್ಷಣಗಳಿದ್ದರೆ ನಿಮಗೆ ಏನಾದರೂ ಡೌಟ್ ಇದ್ದರೆ LFT ಅಂತ, ಲಿವರ್ ಫಂಕ್ಷನ್ ಟೆಸ್ಟ್, ಇದನ್ನು ಮಾಡಿಸಿದಾಗ ನಿಮಗೆ ಕನ್ಫರ್ಮೇಷನ್ ಗೊತ್ತಾಗುತ್ತೆ. ಇದಕ್ಕೆ ಹೆಪಟೈಟಿಸ್ ಅಂತೀವಿ, ಅಂದರೆ ಹೊಟ್ಟೆ ಹಸಿವು ಆಗದೆ ಇರೋದು, ಫ್ಯಾಟಿ ಲಿವರು, ಆಲ್ಕೋಹಾಲ್ ಯೂಸ್ ಮಾಡೋದ್ರಿಂದ ಇನ್ಫೆಕ್ಷನ್ನು, ಬೈಲ್ ಡಕ್ಟ್ ಬ್ಲಾಕೇಜ್ ಈ ಥರದ ಸಮಸ್ಯೆಗಳನ್ನು ನಾವು ನೋಡ್ತೀವಿ. ಇದರಲ್ಲಿ ಡ್ಯಾಂಪ್ನೆಸ್ ಅಂದರೆ ಡ್ಯಾಂಪ್ ಅಕ್ಯುಮುಲೇಷನ್ ಆಗಿಬಿಡುತ್ತದೆ ಗಾಲ್ ಬ್ಲಾಡರ್ನಲ್ಲಿ. ಹಾಗಾಗಿ ಲಿವರಲ್ಲಿ ಚೀಸ್ ಸ್ಟ್ಯಾಗ್ನೇಷನ್ ಆಗ್ತದೆ, ಅಂದರೆ ಬ್ಲಾಕೇಜ್ ಆಗುತ್ತೆ. ಈ ಸಿಂಟಮ್ಸ್ನಿಂದ ನಮಗೆ ಜಾಂಡೀಸ್ ಬರ್ತದೆ. ಆವಾಗ ನಮಗೆ ಕೆಲವೊಂದು ಲಕ್ಷಣಗಳು ಕಾಣಿಸ್ತವೆ. ಏನಂದರೆ ಕಣ್ಣು ಹಳದಿ ಆಗ್ತದೆ, ಚರ್ಮ ಹಳದಿ ಆಗ್ತದೆ, ಮೂತ್ರ ಗಾಢ ಹಳದಿ ಆಗ್ತದೆ, ಮತ್ತು ಸುಸ್ತಾಗ್ತದೆ, ವಾಂತಿ ಇಲ್ಲಾಂದರೆ ಒಂಥರ ವಾಕರಿಕೆ ಟೈಪ್ ಬರ್ತದೆ. ಈ ಥರ ಎಲ್ಲ ಸಮಸ್ಯೆಯನ್ನು ನೀವು ನೋಡಿದರೆ ಅದು ಜಾಂಡೀಸ್ ಅಂತ ಕನ್ಫರ್ಮ್ ಮಾಡ್ಕೋಬೋದು. ಇನ್ನೊಂದು ಯಾವ ಥರ, ಈ ನಾಲಿಗೆ ಓಪನ್ ಮಾಡಿದಾಗ ಹಳದಿ ಇತ್ತಂದರೆ ಅದು ಡ್ಯಾಂಪ್ ಹೀಟ್, ಅಂದರೆ ಅದು ಕೂಡ ಜಾಂಡೀಸ್ ಲಕ್ಷಣನೇ. ಮತ್ತು ದಪ್ಪ ಕೋಟಿಂಗ್ ಇರುತ್ತೆ, ಸ್ಪ್ಲೀನ್ ಭಾಗದಲ್ಲಿ ನಿಮಗೆ ದಪ್ಪ ಕೋಟಿಂಗ್ ಕಾಣ್ತದೆ, ಅದು ಕೂಡ ನಿಮ್ಮ ಸ್ಪ್ಲೀನನ್ನು ಸ್ಟ್ರೆಂಥನ್ ಮಾಡೋಂಗಿಲ್ಲ, ಕೋಲ್ಡ್ ಆಗ್ತದೆ. ಪಲ್ಸ್ ನೋಡಬೇಕಾದ್ರೆ ಸ್ಲಿಪ್ರಿ ಡ್ಯಾಂಪ್ ಥರ ಸ್ಲೋ ಆಗಿರುತ್ತದೆ, ಮತ್ತು ರ್ಯಾಪಿಡ್ ಹೀಟ್ ಇದ್ದರೆ ರ್ಯಾಪಿಡ್ ಅಂದರೆ ಫಾಸ್ಟಾಗಿ ಬಡ್ಕೊತದೆ ಪಲ್ಸ್. ಇದಕ್ಕೆ ಏನೇನು ಮಾಡಬೇಕು, ಒಂದು ಹೀಟನ್ನು ಕಡಿಮೆ ಮಾಡಬೇಕು, ಮತ್ತು ಡ್ಯಾಂಪನ್ನ ರಿಮೂವ್ ಮಾಡಬೇಕು, ಮತ್ತು ಲಿವರನ್ನು ಸ್ಟ್ರೆಂಥನ್ ಆಗಿ ಮಾಡಬೇಕು. ನಾವು ಈ ಜಾಂಡೀಸ್ನಿಂದ ನಾವು ಮುಕ್ತರಾಗಲು ಬಹಳ ಪ್ರಮುಖ ಕಾರಣ ಏನಂದರೆ ಲಿವರನ್ನು ಸ್ಟ್ರೆಂಥನ್ ಮಾಡಬೇಕು, ಅಂದರೆ ಲಿವರ್ ಫಂಕ್ಷನನ್ನು ಜಾಸ್ತಿ ಮಾಡಬೇಕು. ಆವಾಗ ನಿಮಗೆ ಇದರಿಂದ ಹೊರಗೆ ಬರಲು ಸಾಧ್ಯ. ಜಾಂಡೀಸ್ ಆದವರು ಫುಡ್ನಲ್ಲಿ ಭಾಳ ಕಂಟ್ರೋಲ್ ಇರಬೇಕು. ಅದು ಮುಂದಿನ ಹಂತದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಮ್ಮ TM ಪಾಯಿಂಟ್ನಲ್ಲಿ ಏನೆಲ್ಲ ಮಾಡ್ಬೋದು ಅಂದರೆ ಲಿವರ್ 3 ಪಾಯಿಂಟ್ ಬರುತ್ತೆ. ಇದು ಚೀಸ್ ಸ್ಟ್ಯಾಗ್ನೇಷನ್, ಎಲ್ಲಿ ಬ್ಲಾಕೇಜ್ ಆಗಿರ್ತದೋ ಲಿವರಲ್ಲಿ ಇರ್ತಕ್ಕಂಥ ಚಾನಲನ್ನು, ಬ್ಲಾಕೇಜ್ ಆಗಿದ್ದನ್ನು, ಇದನ್ನು ಕ್ಲಿಯರ್ ಮಾಡೋದಕ್ಕೆ ನಾವು ಲಿವರ್ 3ಯನ್ನು ಸೆಡೇಷನ್ ಮಾಡ್ತೀವಿ, ಇಲ್ಲಾಂದರೆ ಪ್ರೆಸ್ ಮಾಡ್ಬೋದು. ಮತ್ತು ಯಾವ ಪಾಯಿಂಟು, GB34, ಇದು ಗಾಲ್ ಬ್ಲ್ಯಾಡರ್ 34 ಅಂತ, ಇದು ಕೂಡ ಒಂದು ಬೆಸ್ಟ್ ಪಾಯಿಂಟ್. GB34 ಇದನ್ನು ಸೆಡೇಟ್ ಮಾಡಿ, ಇಲ್ಲಾಂದರೆ ಪ್ರೆಸ್ ಮಾಡ್ಕೊಳ್ಳಿ. ಪಾಯಿಂಟು ಎಲ್ಲೆಲ್ಲಿ ಬರುತ್ತಂತ ನಾನು ನಿಮಗೆ ಇಮ್ಯಾಜಿನ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಪಾಯಿಂಟ್ಗಳು ಇಲ್ಲೇ ಬರುತ್ತೆ, GB34, ಲಿವರ್ 3. ಮತ್ತು ಡ್ಯಾಂಪನ್ನು ಕ್ಲಿಯರ್ ಮಾಡೋದಕ್ಕೆ ಯಾವ ಪಾಯಿಂಟ್ ಯೂಸ್ ಮಾಡ್ಬೋದು ಅಂದರೆ SP9. ಇದು ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಡ್ಯಾಂಪನ್ನು ಕ್ಲಿಯರ್ ಮಾಡೋದಕ್ಕೆ SP9 ಸೆಡೇಷನ್ ಮಾಡ್ತೀವಿ. ಹಾಗೆ LI11 ಲಾರ್ಜ್ ಇಂಟೆಸ್ಟೈನ್ 11 ಅಂದರೆ ಇದರಲ್ಲಿ ದೇಹದಲ್ಲಿರ್ತಕ್ಕಂಥ ಹೀಟನ್ನು ರೆಡ್ಯೂಸ್ ಮಾಡುತ್ತದೆ. ನಾವು ಯಾರಿಗೆ ಜ್ವರ ಬಂದರೂ ಕೂಡ LI11 ಸೆಡೇಷನ್ ಮಾಡಿರಿ ಅಂತ ಹೇಳ್ತೀವಿ. ಹಾಗಾಗಿ ಜಾಂಡೀಸ್ ಬಂದವರಿಗೆ ನೀವು LI11 ಸೆಡೇಷನ್ ಮಾಡ್ಬೋದು. ಮತ್ತು ಸಪೋರ್ಟಿಂಗ್ ಪಾಯಿಂಟ್ ಯಾವುದು ಕೊಡ್ಬೋದು, K3 ಕಿಡ್ನಿ ಸಪೋರ್ಟ್ ಇರಬೇಕು.
ಯಾಕಂದರೆ ಲಿವರಿಗೆ ಮದರ್ ಪಾಯಿಂಟ್ ಕೇತ್ರಿ, ಕಿಡ್ನಿ. ಲಿವರ್ ಮದರ್ ಪಾಯಿಂಟ್ ಬಂದ್ಬಿಟ್ಟು ಕಿಡ್ನಿ ಆದ್ದರಿಂದ ಕಿಡ್ನಿ ಫಂಕ್ಷನನ್ನು ಹೆಚ್ಚಿಗೆ ಮಾಡೋದಕ್ಕೆ ಕೇತ್ರಿ ಟೋನಿಫಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ST36 ಅಂದರೆ ಸ್ಟಮಕ್ 36, ಇದು ಸ್ಟಮಕ್ನ ಸ್ಟ್ರೆಂಥನ್ ಮಾಡ್ತದೆ. ಸ್ಟಮಕ್ನಲ್ಲಿ ಒಂದು ಒಳ್ಳೆ ಬೆಸ್ಟ್ ಪಾಯಿಂಟ್ ಅಂದರೆ ಸ್ಟಮಕ್ 36, ಇದನ್ನು ಕೂಡ ಟೋನಿಫೈ ಮಾಡಬೇಕು, ಇಲ್ಲ ಪ್ರೆಸ್ ಕೂಡ ಮಾಡ್ಬೋದು. ಪಾಯಿಂಟ್ಗಳನ್ನು ನಿಮಗೆ ಗೊತ್ತಾಗದೇ ಇದ್ದರೆ ಗೂಗಲಲ್ಲಿ ಸರ್ಚ್ ಮಾಡಿ, ಇಲ್ಲ ನನ್ನ ವಿಡಿಯೋದಲ್ಲಿ ಬರ್ತಾ ಇದೆಯಲ್ಲ ಅದನ್ನಾದರೂ ನೋಡಿ. ಈ ಸ್ಟಮಕ್ 36 ಯಾವುದೇ ಕಾರಣಕ್ಕೂ ಸೆಡೆಷನ್ ಮಾಡೋಂಗಿಲ್ಲ, ಇದನ್ನು ಟೋನಿಫೈ ಮಾತ್ರ ಮಾಡಬೇಕು. ಟೋನಿಫೈ ಯಾವುದರಿಂದ ಮಾಡ್ತೀವಿ? ಕಾಳುಮೆಣಸು. ಹಾಗಾಗಿ ಇದನ್ನು ಟೋನಿಫೈ ಮಾಡಿ. ಮತ್ತು ಎಕ್ಸಸ್ ಡ್ಯಾಮ್ ಹೆಚ್ಚಿದ್ರೆ ಸೆಡೆಟ್ ಹೆಚ್ಚು, ವೀಕ್ನೆಸ್ ಇದ್ದರೆ ಮಾತ್ರ ಟೋನಿಫೈ ಮಾಡಬೇಕು. ನೀವು ಯಾವುದೇ ಒಂದು ಆರ್ಗನ್ನು ವೀಕ್ ಆಗಿದ್ದರೆ ಮಾತ್ರ ಟೋನಿಫೈ ಮಾಡಬೇಕು. ಡ್ಯಾಂಪ್ ಆಗಿದೆ, ಮತ್ತೊಂದಾಗಿದೆ ಅಂದರೆ ಸೆಡೆಟೇ ಮಾಡಿ. ಜಾಂಡೀಸ್ನಲ್ಲಿ ಆಹಾರದ ಬಗ್ಗೆ ಬಹಳ ತಿಳ್ಕೋಬೇಕು. ಇದು ಪಥ್ಯ ಅಂತ ಹೇಳ್ತೀವಿ, ಅಂದರೆ ಫುಡ್ಡಿನ ಡಯಟ್ ಭಾಳ ಅತ್ಯಂತ ಮುಖ್ಯ. ಉಪ್ಪು ಬಳಸಬಾರ್ದು, ಖಾರ ಬಳಸಬಾರ್ದು, ಮಸಾಲೆ ಪದಾರ್ಥ ಬಳಸಬಾರ್ದು, ಸಪ್ಪೆ ಊಟ ಅಂತ ಹೇಳ್ತೀವಿ ನಾವು. ಸಪ್ಪೆ ಊಟನೇ ಕೊಡಬೇಕು. ಮತ್ತು ಸ್ವಲ್ಪ ಬೇಕಾದರೆ ಎಳ್ನೀರನ್ನು ಕೊಡ್ಬೋದು. ಮತ್ತು ನೀವು ಕಬ್ಬಿನ ಜ್ಯೂಸ್ ಬರುತ್ತಲ್ಲ, ಆ ಕಬ್ಬಿನ ಜ್ಯೂಸ್ ಬೇಕಾದರೆ ಕೊಡ್ಬೋದು. ನಿಂಬೆ ರಸ ಕುಡಿ, ನಿಂಬೆ ರಸ ಜಾಂಡೀಸ್ ಪೇಷೆಂಟ್ಗೆ ಕೊಡಿ. ಆಹಾರದಲ್ಲಿ ಉಪ್ಪು ಖಾರ ಇದನ್ನು ಸಂಪೂರ್ಣವಾಗಿ ತ್ಯಜಿಸಿ. ಹಾಗಾಗಿ ಜಾಂಡೀಸ್ ಬಂದರೂ ಯಾವುದೇ ಕಾರಣಕ್ಕೂ ನೆಗ್ಲೆಜೆನ್ಸಿ ಮಾಡಬೇಡಿ, ಅಲಕ್ಷ್ಯತನ ಮಾಡಬೇಡಿ. ಇದು ಕನ್ವರ್ಟೆಡ್ ಟು ವೈಟ್ ಜಾಂಡೀಸ್. ಯಾಕಂದರೆ ಇವಾಗ ನಮಗೆ ಎಲ್ಲೋ ಜಾಂಡೀಸ್ನಲ್ಲಿ ನಾವು ಕಂಟ್ರೋಲ್ ಮಾಡೋ ಅಂಥ ಎಲ್ಲ ಲಕ್ಷಣಗಳು ಇರ್ತದೆ. ವೈಟ್ ಜಾಂಡೀಸ್ ಆದರೆ ಭಾಳ ಕಷ್ಟ. ಹಾಗಾಗಿ ದಯವಿಟ್ಟು ಯಾರಿಗಾದರೂ ಜಾಂಡೀಸ್ ಲಕ್ಷಣ ಇದ್ದರೆ LFT ಲಿವರ್ ಫಂಕ್ಷನ್ ಟೆಸ್ಟ್ ಮಾಡಿಸ್ಕೊಳ್ಳಿ. ನಾರ್ಮಲ್ ಇತ್ತಂದರೆ ಭಯಪಡೋ ಅವಶ್ಯಕತೆ ಇಲ್ಲ. ಮತ್ತು ಗಂಜಿ ಟೈಪು ಊಟ ಮಾಡಿ, ಗಂಜಿ, ಕಿಚಡಿ, ಇಡ್ಲಿ ಈ ಥರ ಸಪ್ಪೆಂದು ಊಟ ಮಾಡಿ. ಸೊಪ್ಪುಗಳನ್ನು ಜಾಸ್ತಿ ತಿನ್ನಿ. ಹಸೆ ಬೀಟ್ರೋಟು, ಹಸೆ ಕ್ಯಾರೆಟು ಜಾಸ್ತಿ ತಗೊಳ್ಳಿ. ಮತ್ತು ಹಣ್ಣಿನಲ್ಲಿ ಯಾವ್ದು ತೊಗೋಬೋದು ಅಂದರೆ ಪಪ್ಪಾಯಿ ತಗೊಳ್ಳಿ, ಸೇಬು ತಗೊಳ್ಳಿ, ದಾಳಿಂಬ್ರೆ ತಗೊಳ್ಳಿ, ಇದು ಒಳ್ಳೆಯದು. ಯಾವುದು ತಿನ್ನಬಾರ್ದಂದ್ರೆ ಎಣ್ಣೆ ಪದಾರ್ಥ ಜಾಸ್ತಿ ತಿನ್ನಬಾರ್ದು, ಸಂಪೂರ್ಣವಾಗಿ ತ್ಯಜಿಸಿದರೆ ಇನ್ನೂ ಭಾಳ ಮುಖ್ಯ. ಮತ್ತು ಫ್ರೈಡ್ ಅಂದರೆ ನಾವು ಕರೆದಿರ್ತಕ್ಕಂತಹ ಆಹಾರಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಮಾಂಸಾಹಾರವನ್ನು ತ್ಯಜಿಸಬೇಕು. ಮತ್ತು ಮದ್ಯಪಾನ ಮಾಡೋರು ಯಾರು ಇದ್ದರೆ ತಕ್ಷಣ ನಿಲ್ಲಿಸಿ. ಇದರಿಂದ ನಿಮಗೆ ಜಾಂಡೀಸ್ ಮತ್ತಷ್ಟು ಸಮಸ್ಯೆಯನ್ನು ತಂದು ಕೊಡಬಹುದು. ಮತ್ತು ಬೇಕರಿ ಐಟಮ್ಸ್, ಬಿಸ್ಕಿಟ್ ಆಗಲಿ, ಬ್ರೆಡ್ ಆಗಲಿ, ಬೇಕರಿಯಲ್ಲಿ ಯಾವುದೇ ಪದಾರ್ಥವಾಗಲಿ ತಿನ್ನಬಾರ್ರಿ. ಮತ್ತು ಲೈಫ್ ಸ್ಟೈಲ್ ಹೆಂಗಿರ್ಬೇಕು ಜಾಂಡೀಸ್ನವ್ರದ್ದು ಅಂದರೆ ಭಾಳ ವಿಶ್ರಾಂತಿ ತಗೋಬೇಕು. ಟೆನ್ಷನ್ ಮುಕ್ತರಾಗಿ ನೀವು ಆರಾಮಾಗಿ ನಿದ್ದೆಯನ್ನು ಮಾಡಿರಿ. ಸಾಧ್ಯ ಆದಷ್ಟು ಬಿಸಿಲಿಗೆ ಹೋಗಬೇಡಿ, ಮನೆಯಲ್ಲೇ ಇರೋಕ್ಕೆ ಪ್ರಯತ್ನ ಪಡ್ರಿ. ಮತ್ತು ಸೂರ್ಯನ ಬೆಳಕು ಅಂದರೆ ಬೆಳಿಗ್ಗೆ ಹೊತ್ತು ಓಕೆ, ಸ್ವಲ್ಪ ಲೈಟಾಗಿರುತ್ತೆ ಸೂರ್ಯ, ಅವಾಗ ಓಕೆ. ಸ್ಟ್ರೆಸ್ ಅವಾಯ್ಡ್ ಮಾಡಿ, ಭಾಳ ಟೆನ್ಷನ್ ತೊಗೊಳೋದು, ಭಾಳ ಇದು ಮಾಡೋದನ್ನು ಅವಾಯ್ಡ್ ಮಾಡಿ. ಮತ್ತು ಕ್ಲೀನ್ ಸಂಪೂರ್ಣವಾದ ಒಳ್ಳೆ ನೀರನ್ನು ತಗೊಳ್ಳಿ. ಈ ನೀರಿನ ಅಂಶ ಜಾಸ್ತಿ ಆದಷ್ಟು ನಮಗೆ ಬಾಡಿಯಲ್ಲಿ ಇರ್ತಕ್ಕಂಥ ಹೀಟು ಕಡಿಮೆ ಮಾಡ್ತದೆ. ಮತ್ತು ಏನಪ್ಪ ಅಂದರೆ ಇದು ಈ ಹಣ್ಣು ನೋಡಿರ್ತೀರಿ, ಇದು ಇಂಗ್ಲಾರದ ಹಣ್ಣು ಅಂತ. ಈ ಇಂಗ್ಲಾರದ ಹಣ್ಣನ್ನು ನೀವು ಸಿಪ್ಪೆ ತೆಗೆದ್ರೆ ನೋಡಿ, ಸಿಪ್ಪೆ ತೆಗೆದ್ರೆ ಈ ಥರ ಇರ್ತದೆ. ಇದನ್ನು ಈ ಅಂಟಂಟು ಇರುತ್ತಲ್ಲ ಅದನ್ನು ಕ್ಲೀನಾಗಿ ಸ್ಪೂನಲ್ಲಿ ತೆಗೀರಿ. ತೆಗೆದಾಗ ಹೆಂಗಿರುತ್ತೆ ಅಂದರೆ ಈ ಥರ ಇರ್ತದೆ ಅದು ಹಣ್ಣು. ಸಿಪ್ಪೆಯಿಂದ ಆದ ತಕ್ಷಣ ಅಂಟಿರುತ್ತೆ. ಅಂಟನ್ನು ಪೂರ್ತಿ ತೆಗೆದಾಗ ಹಣ್ಣು ಈ ಥರ ಕಾಣುತ್ತದೆ. ಇದನ್ನು ಈ ನಮ್ಮ ಶೇಂಗಾ ಬೀಜ ಇಲ್ಲಾಂದರೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಅಷ್ಟು ಗುಳಿಗೆ ಟೈಪ್ ಮಾಡಿ, ಗುಳಿಗೆ ಟೈಪ್ ಮಾಡಿಬಿಟ್ಟು ಜಾಂಡೀಸ್ ಯಾರಿಗಿರುತ್ತಲ್ಲ ಅವರಿಗೆ ಊಟಕ್ಕಿಂತ ಮುಂಚೆ 3 ಹೊತ್ತು ಕೊಡಿ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಇದರಿಂದ ಈ ಹಣ್ಣಿಂದ ಏನೇನು ಲಾಭ ಇದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಜಾಂಡೀಸ್ನವರಿಗೆ, ಹೊಟ್ಟೆ ಯಾರಿಗೆ ಹಸುವಾಗಲ್ಲ, ಜೀರ್ಣ ಆಗದೇ ಇರೋರಿಗೆ ಇದು ಒಳ್ಳೆಯ ಹಣ್ಣು. ಹಾಗಾಗಿ ಜಾಂಡೀಸ್ನವರಿಗೆ ಇದನ್ನು ಕೂಡ ಕೊಡ್ಬೋದು. ಹಾಗಾಗಿ ಮುಂದೆ
ನಿಮಗೆ ಏನೇ ಆರೋಗ್ಯದ ಸಮಸ್ಯೆ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಳಿದ್ನಲ್ಲ, ನಾನು TM ಬುಕ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ಇದೇ ಬರ್ತಕ್ಕಂಥ ಗುರುವಾರ ದಿವಸ ಆ ವಿಡಿಯೋ ಅಪ್ಲೋಡ್ ಆಗುತ್ತೆ. ನೋಡಿ, ಹೆಚ್ಚಿನ ಜನ ಆ ಬುಕ್ಕನ್ನು ತಗೊಳ್ಳಿ. ಅದರಿಂದ ಒಳ್ಳೆ ಬೆನಿಫಿಟ್ಸ್ ಇದ್ದಾವೆ. ಅದನ್ನು ನೀವು ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ, ಅಷ್ಟು ಡೀಟೇಲ್ಸ್ ಆಗಿ ಅದನ್ನು ಬುಕ್ ಮಾಡಿದ್ದೀನಿ. ಹಾಗಾಗಿ ಯಾರಿಗಾದರೂ ಆನ್ಲೈನ್ ಕನ್ಸಲ್ಟೇಷನ್ ಬೇಕಾದರೆ, ಆರೋಗ್ಯದ ವಿಚಾರ ಯಾರಿಗಾದ್ರು ಬೇಕಾದರೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ನಮಗೆ ಸಂಪರ್ಕ ಮಾಡಿ. ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ನಿಮ್ಮ ಆಶೀರ್ವಾದ, ನಿಮ್ಮ ಸಲಹೆ ಮತ್ತು ನಿಮ್ಮ ಸಹಕಾರ ಇವೆಲ್ಲ ನಮಗೆ ಭಾಳ ಮುಖ್ಯ. ಹಾಗಾಗಿ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.